ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನೊಂದು ಮಿಲ್ಕ್ ಬನ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಎಗ್ಲೆಸ್ ರೆಸಿಪಿ ಅಲ್ಲ ಇದು, ವಿತ್ ಎಗ್ ಹಾಕಿ ಮಾಡುವಂಥದ್ದು. ಎಗ್ಲೆಸ್ ಹೇಗೆ ಮಾಡೋದು ಅಂತ ಕೂಡ ಇದೇ ರೆಸಿಪಿಯಲ್ಲಿ ನಾನು ಹೇಳ್ತಾ ಇದ್ದೇನೆ, ಆಯಿತಾ? ಸೊ ರೆಸಿಪಿಯನ್ನು ಸ್ಕಿಪ್ ಮಾಡದೆ ನೋಡಿ. ತುಂಬಾ ಈಸಿಯಾಗಿ ಮನೆಯಲ್ಲೇ ನೀವು ಅವನ್ ಇದ್ದರೆ ಅವನ್, ಅಥವಾ ನೀವು ಗ್ಯಾಸ್ ಸ್ಟೋಪಲ್ಲಿ ಮಾಡ್ತಿರಾದರೆ ಗ್ಯಾಸ್ ಸ್ಟೋಪಲ್ಲಿ ಕೂಡ ಮಾಡ್ಕೊಳ್ಬೋದು. ಎರಡನ್ನೂ ಕೂಡ ಹೇಗೆ ಮಾಡೋದು ಅಂತ ನಾನು ಹೇಳ್ತೇನೆ, ಆಯಿತಾ? ಇಷ್ಟವರೆಗೆ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೂ ನಾನು ರುಟೀನ್ ಬ್ಲಾಗ್ಸನ್ನೆಲ್ಲ ಶೇರ್ ಮಾಡ್ತಾ ಇರ್ತೇನೆ, ಅದನ್ನು ಕೂಡ ಒಮ್ಮೆ ಚಾನಲ್ನಲ್ಲಿ ಚೆಕ್ ಮಾಡಿ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಓಕೆ? ಫಸ್ಟಿಗೆ ನಮಗೆ ಇಲ್ಲಿ ಬೇಕಾಗುವಂಥದ್ದು ಹಾಲು, 1 ಕಪ್ ಹಾಲು. ಈ ಹಾಲು ನಾನು ಈಗ ಫ್ರಿಜ್ಜಿಂದ ತಂದ ಪ್ಯಾಕೆಟನ್ನು ಓಪನ್ ಮಾಡಿ ಡೈರೆಕ್ಟಾಗಿ ತಗೊಂಡಿರುವಂಥದ್ದು. ಈ ಹಾಲು ನಮಗೇನಂತ ಹೇಳಿದರೆ ಉಗುರು ಬೆಚ್ಚ ಅಂತ ಹೇಳ್ತಾರೆ ಅಲ್ವಾ, ವಾರ್ಮ್ ಆಗಿರಬೇಕು. ಈ ಒಂದು ಹಾಲು ವಾರ್ಮ್ ಮಿಲ್ಕ್ ಬೇಕು. ಎಷ್ಟು ವಾರ್ಮ್ ಅಂತ ಹೇಳಿದರೆ ಕೈ ಬೆರಳನ್ನು ಇದರಲ್ಲಿ ಹಿಡಿಯುವಾಗ ಹೆಚ್ಚು ಬಿಸಿ ಅಂತ ಕೂಡ ಅನ್ನಿಸ್ಬಾರ್ದು, ಆದರೆ ತಣ್ಣಗೆ ಅಂತ ಕೂಡ ಅನ್ನಿಸ್ಬಾರ್ದು. ಸೊ ಅಷ್ಟು ಬಿಸಿ ಇರಬೇಕು ಹಾಲು. ಹಾಗೆ ಇದ್ದರೆ ಮಾತ್ರ ನಮ್ಮ ಒಂದು ಈಸ್ಟ್ ಏನಿದೆ ಅದು ಕರೆಕ್ಟಾಗಿ ಆ್ಯಕ್ಟಿವೇಟ್ ಆಗಿ ಬರುವಂಥದ್ದು. ನೀವು ಇನ್ಸ್ಟೆಂಟ್ ಈಸ್ಟ್ ಅಥವಾ ಆ್ಯಕ್ಟಿವ್ ಡ್ರೈ ಈಸ್ಟ್ ಯಾವುದು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಆ್ಯಕ್ಟಿವ್ ಡ್ರೈ ಈಸ್ಟನ್ನು ಯೂಸ್ ಮಾಡ್ತಾ ಇದ್ದೇನೆ. ಈ ಹಾಲಿಗೆ 1 ಕಪ್ ಹಾಲು ಅಂತ ಹೇಳಿದರೆ 250 ml ಇದು ಹಾಲಿದು. 250 ml ಹಾಲಿಗೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಶುಗರನ್ನು ಹಾಕಿ ಕೊಟ್ಟಿದ್ದೇನೆ. ಸೊ ನೆಕ್ಸ್ಟ್ ಇಲ್ಲಿ ನೀವು 10 ಗ್ರಾಮ್ಸ್ ಅಷ್ಟು, ಅಂದರೆ 1 ಟೇಬಲ್ ಸ್ಪೂನ್ನಷ್ಟು ಈಸ್ಟನ್ನು ಕೂಡ ಹಾಕ್ಕೊಳ್ಬೇಕು. ಯಾವುದು ಈಸ್ಟನ್ನು ನೀವು ಯೂಸ್ ಮಾಡ್ತಾ ಇದ್ದೀರಾ ಅದನ್ನು ಹಾಕ್ಕೊಳ್ಳುವಂಥದ್ದು. ನಾನಿಲ್ಲಿ ಈ ಚಿಕ್ಕ ಸ್ಪೂನ್ ಯಾಕೆ ತಗೊಂಡಿದ್ದೇನೆ ಅಂತ ಹೇಳಿದರೆ, ದೊಡ್ಡ ಸ್ಪೂನನ್ನು ಮಗು ತಗೊಂಡೋಗಿ ಆಟ ಆಡಲಿಕ್ಕೆ ಅಂತ ಇಟ್ಕೊಂಡಿದ್ದಾನೆ. ಹಾಗಾಗಿ ನಾನಿಲ್ಲಿ 1/2 ಟೀ ಸ್ಪೂನನ್ನು ತಗೊಂಡು 10 ಗ್ರಾಮಷ್ಟು, ಅಂದರೆ ಒಂದು ಎಷ್ಟು ಹೇಳುವಂಥದ್ದು 1 ಟೀ ಸ್ಪೂನ್ ಮತ್ತು 1.5 ಟೀ ಸ್ಪೂನ್ನಷ್ಟು, ಅಂದರೆ ಆಲ್ಮೋಸ್ಟ್ ಒಂದು 2 ಟೀ ಸ್ಪೂನ್ ಬರ್ತದೆ. ಟೀ ಸ್ಪೂನ್ ನಿಮ್ಮ ಹತ್ರ ಇದೆ ಆದರೆ 2 ಟೀ ಸ್ಪೂನ್ನಷ್ಟು ಈ ಒಂದು ಈಸ್ಟನ್ನು ಹಾಕಿಕೊಡಿ. ಈಸ್ಟನ್ನು ಈ ವಾರ್ಮ್ ಮಿಲ್ಕ್ ಜೊತೆಗೆ ಸಕ್ಕರೆ ಹಾಕಿದ ಮಿಲ್ಕಲ್ಲಿ ಹಾಕಿ ಇದನ್ನು ಆ್ಯಕ್ಟಿವೇಟ್ ಮಾಡಬೇಕು. ಈಗ ಆ್ಯಕ್ಟಿವೇಟ್ ಅಂತ ಹೇಳಿದರೆ ಇದನ್ನು ಹೀಗೇ ಸ್ವಲ್ಪ ಜಸ್ಟ್ ಮಿಕ್ಸ್ ಮಾಡಿಕೊಟ್ಟು ಮುಚ್ಚಿಡುವಂಥದ್ದು. ಹೆಚ್ಚು ನಿಮ್ಮದು ಮಿಲ್ಕ್ ಬಿಸಿ ಇತ್ತು ಅಂತ ಆದರೆ ಈಸ್ಟ್ ಏನಾಗುತ್ತೆ, ಅದು ಸತ್ತು ಹೋಗಿಬಿಡುತ್ತೆ, ಅದು ಆ್ಯಕ್ಟಿವ್ ಆಗೋದಿಲ್ಲ, ಜೀವ ಆಗೋದಿಲ್ಲ. ಈಸ್ಟ್ ಜೀವ ಆಗಬೇಕು, ಆಗ ಮಾತ್ರ ನಮ್ಮ ಈ ಒಂದು ಬ್ರೆಡ್ ಅಥವಾ ಬನ್ ಏನಿದೆ ಅದು ಚೆನ್ನಾಗಿ ಬರುವಂಥದ್ದು. ಒಂದು ವೇಳೆ ನೀವು ಈ ರೀತಿಯಲ್ಲಿ ಒಂದು 10 ನಿಮಿಷ ಇಟ್ಟ ನಂತರ ಹೀಗೆ ಮೇಲೆ ನೊರೆ ನೊರೆ ಹಾಗೆ ಬಂದು ಫೋಮ್ ರೀತಿಯಲ್ಲಿ ಬರಲಿಲ್ಲ ಆದರೆ ಆ ಈಸ್ಟ್ ಒಳ್ಳೆಯದಿಲ್ಲ ಅಂತ ಹೇಳಿ, ಅಂದರೆ ಈಸ್ಟಲ್ಲಿರುವಂಥ ಬ್ಯಾಕ್ಟೀರಿಯಾ ಸತ್ತಿದೆ ಅಂತ ಹೇಳಿ ಅರ್ಥ. ಅದನ್ನು ನೀವು ಯೂಸ್ ಮಾಡಬಾರ್ದು, ಬೇರೆ ಈಸ್ಟನ್ನೇ ತೊಗೊಳ್ಬೇಕಿಲ್ಲ, ಆದರೆ ನಿಮ್ಮ ರೆಸಿಪಿ ಫುಲ್ಲು ಫ್ಲಾಪ್ ಆಗ್ತದೆ. ಇದಕ್ಕೆ ನಾನಿಲ್ಲಿ 1 ಎಗ್ಗನ್ನು ಹಾಕಿ ಕೊಡ್ತಾ ಇದ್ದೇನೆ. ನಿಮಗೆ ಎಗ್ಲೆಸ್ ಮಾಡಬೇಕಂತ ಹೇಳಿದರೆ ಎಗ್ಗನ್ನು ಸ್ಕಿಪ್ ಮಾಡಿ ಹಾಲಿನ ಕ್ವಾಂಟಿಟಿ ಅಥವಾ ಬಟರ್ನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಇಲ್ಲಿ ನಾನು ಮೆಲ್ಟೆಡ್ ಬಟರನ್ನು ಹಾಕ್ಕೊಂಡಿದ್ದೇನೆ, ಅರ್ಧ ಕಪ್ ಮೆಲ್ಟೆಡ್ ಬಟರ್. ಅದಕ್ಕೆ ನೀವೇನು ಮಾಡಿ ಅಂತ ಹೇಳಿದರೆ ಸ್ವಲ್ಪ ಜಾಸ್ತಿ, ಈಗ ನೀವು ನೆಕ್ಸ್ಟ್ ಮೈದಾ ಹಾಕುವಾಗ ಅದರಲ್ಲಿ ನಿಮಗೆ ಗೊತ್ತಾಗ್ತದೆ ಅಲ್ವಾ, ಸ್ವಲ್ಪ ಟೈಟ್ ಆಗಿದೆ ಅಥವಾ ಸ್ವಲ್ಪ ಲೂಸ್ ಇದೆ ಆದರೆ ಅದರ ಬದಲಿಗೆ ಮಿಲ್ಕನ್ನೇ ಆ್ಯಡ್ ಮಾಡಿ ಕೊಡಿ, ಅಷ್ಟೇ ಇರುವಂಥದ್ದು ಡಿಫ್ರೆನ್ಸ್. ಎಗ್ಗನ್ನು ನೀವು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು, ಬಟ್ ಎಗ್ ಹಾಕಿ ಮಾಡ್ತಿರಾದರೆ ಟೇಸ್ಟ್ ಕೂಡ ಒಳ್ಳೆಯದಾಗ್ತದೆ ಮತ್ತು ಫ್ಲಫಿ ಆಗ್ತದೆ. ನಿಮಗೆ ಗೊತ್ತಿರ್ಬೋದು, ಎಗ್ಲೆಸ್ ಕೇಕಿಗಿಂತ ವಿತ್ ಎಗ್ ಕೇಕ್ ತುಂಬ ಟೇಸ್ಟ್. ಸೊ ಎಗ್ ಹಾಕಿದ ಕೂಡಲೇ ಟೇಸ್ಟ್ ಎನ್ಹ್ಯಾನ್ಸ್ ಆಗ್ತದೆ. ಸೊ ಈಗ ಇಲ್ಲಿ ಬಟರ್, ಈಸ್ಟ್ ಮಿಕ್ಸ್ಚರ್, ಮಿಲ್ಕ್ ಎಲ್ಲದೂ ಕೂಡ ಮಿಕ್ಸ್ ಆಗಿ ರೆಡಿಯಾಗಿದೆ. ಇದಕ್ಕೆ ನಾನಿಲ್ಲಿ ಈ ಹಾಲು ನೀವು ಯಾವ ಕಪ್ಪಲ್ಲಿ ತಗೊಂಡಿರ್ತೀರ ನೋಡಿ, 1 ಕಪ್, ಅದೇ ಕಪ್ಪಲ್ಲಿ 3 ರಿಂದ 3.5 ಕಪ್ಪಷ್ಟು ಮೈದಾ ನೀವು ಯೂಸ್ ಮಾಡಬೇಕು. 3 ಕಪ್ಪನ್ನು ಮೊದಲು ಹಾಕ್ಕೊಳ್ಳಿ, ಆನಂತರ ನೋಡಿ ನಿಮಗೆ ಮಿಕ್ಸ್ಚರ್ ಸ್ವಲ್ಪ ವೆಟ್ ಇದೆ ಆದರೆ ಇನ್ನೊಂದು ಅರ್ಧ ಕಪ್ಪಷ್ಟು ಮೈದಾವನ್ನು ಹಾಕ್ಕೊಳ್ಳಿ, ಆಯಿತಾ? ನೀವು ಯಾವ ಇದರಲ್ಲಿ ಮೆಷರ್ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಮತ್ತು ನಾನಿಲ್ಲಿ 1/4 ಕಪ್ಪಿಗಿಂತ ಸ್ವಲ್ಪ ಜಾಸ್ತಿಯಷ್ಟು ಶುಗರ್ ಪೌಡರನ್ನು ಹಾಕ್ಕೊಂಡಿದ್ದೇನೆ, ಸಕ್ಕರೆನೇ ಪುಡಿ ಮಾಡಿದ್ದು. ಮತ್ತು 1 ಟೀ ಸ್ಪೂನ್ನಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೇನೆ. 1 ಟೀ ಸ್ಪೂನ್ ಉಪ್ಪು ಇದಕ್ಕೆ ಸರಿಯಾಗ್ತದೆ, ಹಾಗಾಗಿ 1 ಟೀ ಸ್ಪೂನು ಪುಡಿ ಉಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನು ಜಸ್ಟ್ ಹೀಗೆ ರಫಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನಾನು ಇದನ್ನು ಇವತ್ತು ಸ್ಟ್ಯಾಂಡ್ ಮಿಕ್ಸರಲ್ಲಿ ಹಾಕಲಿಕ್ಕಿದ್ದೇನೆ, ಯಾಕೆಂತ ಹೇಳಿದರೆ ನನ್ನ ಮಗುವನ್ನು ನಾನಲ್ಲಿ ಬಿಟ್ಟು ಬಂದಿದ್ದೇನೆ, ಒಳಗೆ ಆಟ ಆಡ್ತಾ ಇದ್ದಾನೆ. ಹಾಗಾಗಿ ನಾನೀಗ ಕೈಯಲ್ಲಿ ಕಲಿಸ್ತಾ ಕೂತ್ಕೊಂಡ್ರೆ ಎಲ್ಲಿಯಾದರೂ ಅವನು ಹೋಗಿ ಬಿದ್ದರೆಲ್ಲ ನನಗೆ ಓಡಿ ಅವನನ್ನು ಹಿಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ನನ್ನ ಹತ್ರ ಹೇಗಿದ್ದರೂ ಕೂಡ ಸ್ಟ್ಯಾಂಡ್ ಮಿಕ್ಸರ್ ಇದೆ. ಸ್ಟ್ಯಾಂಡ್ ಮಿಕ್ಸರ್ ಇಲ್ಲದವರು ಕೈಯಲ್ಲಿಯೇ ನಾವು ಹೇಗೆ ಚಪಾತಿ ಹಿಟ್ಟನ್ನು ಕಲಿಸ್ತೇವೆ ಹಾಗೆ ಕಲಿಸ್ಕೊಳ್ಳುವಂಥದ್ದು, ಬಟ್ ತುಂಬ ಹಾರ್ಡಾಗಿ ಕಲಿಸ್ಕೊಳ್ಬಾರ್ದು. ನಿಮಗೆ ಬೇಕಾದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೋದು. ನಿಮಗೆ ವೆಟ್ನೆಸ್ ಕಡಿಮೆ ಇದೆ ಅಂತ ಹೇಳಿದರೆ ಸ್ವಲ್ಪ ಅದಕ್ಕೆ ಮಿಲ್ಕ್ ಆ್ಯಡ್ ಮಾಡ್ಕೊಳ್ಬೋದು, ಅಥವಾ ನಿಮಗೆ ಸ್ವಲ್ಪ ಡ್ರೈ ಆಗಬೇಕು ಅಂತ ಹೇಳಿದರೆ ಸ್ವಲ್ಪ ಹೆಚ್ಚು ಮೈದಾ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಆಚೆ ಈಚೆ ಆದರೆ ಏನಾಗೋದಿಲ್ಲ, ಆಯಿತಾ? ಸೊ ಹೇಗಿದ್ದರೂ ನನ್ನ ಹತ್ರ ಸ್ಟ್ಯಾಂಡ್ ಮಿಕ್ಸರ್ ಇರೋದ್ರಿಂದ ನಾನಿಲ್ಲಿ ಸ್ಟ್ಯಾಂಡ್ ಮಿಕ್ಸರನ್ನೇ ಫಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ.
ಈ ಒಂದು ಸ್ಟ್ಯಾಂಡ್ ಮಿಕ್ಸರ್ ಏನಿದೆ ಇದು ವಂಡರ್ ಶೆಫ್ ಬ್ರ್ಯಾಂಡ್ ಇದು. ಇದರಲ್ಲಿ 3 ಟೈಪ್ ಅಟ್ಯಾಚ್ಮೆಂಟ್ಸ್ ಇರ್ತದೆ. ಅದರಲ್ಲಿ ಇದೊಂದು ಡೋ ಹುಕ್ ಆಯಿತಾ, ಇದು ಡೋಗೆ ಅಂತ ಹೇಳಿ ಇರುವಂಥದ್ದು, ಚಪಾತಿ ಹಿಟ್ಟು ಬೇರೆ ಹಿಟ್ಟನ್ನೆಲ್ಲ ಕಲಿಸಲಿಕ್ಕೆ ಇರುವಂಥ ಒಂದು ಅಟ್ಯಾಚ್ಮೆಂಟ್. ಅದನ್ನು ಹಾಕಿ ಕೊಟ್ಟಿದ್ದೇನೆ ನಾನೀಗ. ಜಸ್ಟ್ ರಫ್ ಆಗಿ ನಾನು ಸ್ಪ್ಯಾಚುಲಾದಲ್ಲಿ ಮಿಕ್ಸ್ ಮಾಡ್ಕೊಂಡಂಥದ್ದು. ಈ ಹಿಟ್ಟು ಸ್ವಲ್ಪ ನೀರು ರೀತಿಯಲ್ಲೇ ಇರಬೇಕು, ಅಂದರೆ ಹೆಚ್ಚು ನೀರು ರೀತಿಯಲ್ಲಿ ಕೂಡ ಅಲ್ಲ, ಆದರೆ ತುಂಬ ಟೈಟ್ ಕೂಡ ಅಲ್ಲ, ಆ ರೀತಿಯಲ್ಲಿ ಇರಬೇಕು. ಸ್ವಲ್ಪ ಸಾಫ್ಟ್ ಡೋ ಇದ್ದರೆ ಬನ್ ಕೂಡ ಸಾಫ್ಟಾಗಿ ಬರ್ತದೆ. ನೀವು ಕೈಯಲ್ಲೇ ಕಲಿಸ್ತಾ ಇದ್ದೀರಾದರೆ ಫಸ್ಟಿಗೆ ನಿಮಗೆ ಸ್ವಲ್ಪ ಸ್ಟಿಕ್ಕಿ ಅನಿಸ್ಬೋದು. ಮೈದಾದು ನೇಚರೇ ಹಾಗೆ ಸ್ಟಿಕ್ಕಿ ಆಗಿರ್ತದೆ. ಮತ್ತು ನೀವು ಒಂದು ಮಟ್ಟಿಗೆ ಎಲ್ಲ ಮಿಕ್ಸ್ ಆಗಿದೆ ಅಂದ ನಂತರ ಕೈಗೆ ಸ್ವಲ್ಪ ಬಟರ ಅಥವಾ ಈ ಎಣ್ಣೆನ, ಸನ್ಫ್ಲವರ್ ಆಯಿಲ್, ತೆಂಗಿನ ಎಣ್ಣೆ ಎಲ್ಲ ಯೂಸ್ ಮಾಡಲಿಕ್ಕಿಲ್ಲ, ಸ್ಮೆಲ್ ಬರ್ತದೆ. ಸನ್ಫ್ಲವರ್ ಆಯಿಲ್ ಅದನ್ನೆಲ್ಲ ಹಾಕ್ಕೊಂಡು ಕೈಗೆ ಅಂಟದ ರೀತಿಯಲ್ಲಿ ನೀವು ಡೋವನ್ನು ಹ್ಯಾಂಡಲ್ ಮಾಡ್ಬೋದು. ಈಗ ಇದು ಒಂದು ಲೆಕ್ಕದಲ್ಲೆಲ್ಲ ಮಿಕ್ಸ್ ಆಗಿದೆ, ನೀವು ನೋಡ್ಬೋದು ಯಾವ ರೀತಿಯಲ್ಲಿ ಸ್ಟಿಕ್ಕಿ ಇದೆ ಅಂತ ಹೇಳಿ. ನಾನು ಸ್ವಲ್ಪ ಬಟರ್ ಮೆಲ್ಟ್ ಮಾಡಿದ ಪಾತ್ರೆಯಲ್ಲಿದ್ದ ಬಟರನ್ನು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು ಇವಾಗ ನಮಗೆ ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ಕೈಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಆಯಿಲ್ ಗ್ರೀಸ್ ಮಾಡಿದಂತಹ ಪಾತ್ರೆಯಲ್ಲಿ ಹಾಕಿ ಇಟ್ಕೊಳ್ತೇನೆ ನಾನು. ಈ ನೋಡಿ, ಈ ಒಂದು ಬೌಲಿಗೆ ನಾನಿಲ್ಲಿ ಆಯಿಲನ್ನು ಗ್ರೀಸ್ ಮಾಡಿ ಕೊಟ್ಟಿದ್ದೇನೆ, ಯಾಕೆಂದರೆ ಸ್ಟಿಕ್ ಆಗಬಾರ್ದಲ್ವ ಬೌಲಿಗೆ. ಸೊ ಹಾಗಾಗಿ ನೆಕ್ಸ್ಟ್ ಈ ಒಂದು ಡೋ ಏನಿದೆ ಅದನ್ನು ಇದರ ಒಳಗೆ ಇಟ್ಟು ಕೊಡ್ತಾ ಇದ್ದೇನೆ. ಈ ಒಂದು ಡೋವನ್ನು ನಾವಿನ್ನು 1 ರಿಂದ 1.5 ಗಂಟೆ ಅಷ್ಟು ಕಾಲ ಸ್ವಲ್ಪ ವಾರ್ಮ್ ಇರುವಂತಹ ಜಾಗದಲ್ಲಿ ಇಡಬೇಕು. ಇದಿನ್ನು ಪ್ರೂಫಾಗಿ ಬರಬೇಕಂದ್ರೆ ದಪ್ಪ ಆಗಬೇಕಿದು, ಅದಕ್ಕೆ ಪ್ರೂಫಿಂಗ್ ಅಂತ ಹೇಳಿ ಇಡುವಂಥದ್ದು. ಇದರ ಸೈಜ್ ಡಬಲ್ ಆಗ್ತದೆ, ಈಗ ಇರುವ ಸೈಜ್ ಏನಿದೆ ಅದಕ್ಕಿಂತ ಡಬಲ್ ಆಗ್ತದೆ. ಇಡಲಿಕ್ಕೆ ಮುಂಚೆ ನಾವು ನೋಡಿ ಎಲ್ಲ ಸೈಡಿಂದ ಹೀಗೆ ತಗೊಂಡು ಬಂದು ಮಧ್ಯಕ್ಕೆ ಮಾಡಿ ಒಂದು ಬಾಲ್ ರೀತಿಯಲ್ಲಿ, ಒಂದು ರೌಂಡ್ ರೀತಿಯಲ್ಲಿ ಮಾಡಿ ಇಡಬೇಕು. ಇದ್ದ ಶೇಪ್ನಲ್ಲಿ ಇಡಲಿಕ್ಕಿಲ್ಲ. ಮತ್ತು ಇದಕ್ಕೆ ಆಯಿಲ್ ಕೋಟ್ ಕೂಡ ಮಾಡಬೇಕು ಮೇಲೆ. ಅದಕ್ಕೆ ಈಗ ಬಾಟಮಲ್ಲಿ ಆಯಿಲ್ ಇತ್ತಲ್ಲ, ಹಾಗಾಗಿ ನಾನು ಅದನ್ನು ಉಲ್ಟಾ ಮಾಡ್ಕೊಂಡಿದ್ದೇನೆ. ಈಗ ಎಲ್ಲ ಕಡೆ ಕೂಡ ಅದು ಆಯಿಲಲ್ಲಿ ಕೋಟಿಂಗ್ ಆಗಿದೆ. ಇಲ್ಲಾದರೆ ಟಾಪ್ ಲೇಯರ್ ಸ್ವಲ್ಪ ಡ್ರೈ ಆದ ಹಾಗೆ ಆಗ್ತದೆ. ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡಿ ಏರ್ ಟೈಟಾಗಿ ಹೀಗೆ ರ್ಯಾಪ್ ಮಾಡಬೇಕು. ಕ್ಲಿಂಗ್ ಫಿಲ್ಮನ್ನು ಯೂಸ್ ಮಾಡ್ತಾ ಇದ್ದೇನೆ, ನೀವು ಒಂದು ಬಟ್ಟೆಯನ್ನು ಚಂಡಿ ಮಾಡಿ ಕೂಡ ಹಾಕ್ಬೋದು. ಇನ್ನು ಇದನ್ನು ಸ್ವಲ್ಪ ವಾರ್ಮ್ ಇರುವಂತಹ ಜಾಗದಲ್ಲಿ ಇಟ್ಟು ಬಿಡುವಂಥದ್ದು. ಇಲ್ಲಿ ತುಂಬ ಬಿಸಿಲು ಸೆಕೆ ಇರೋದ್ರಿಂದ ನಾನು ಎಲ್ಲಿತ್ತು ಅಲ್ಲೇ ಇಟ್ಟಿದ್ದೆ. 1-1.5 ಗಂಟೆ ಕಾಲ ಇದನ್ನು ಹೀಗೆ ಬಿಡಬೇಕು. ಈಗ ನೋಡ್ಬೋದು ನೀವು ಡಬಲ್ ಸೈಜ್ ಆಗಿದೆ. ಮೊದಲು ಇದನ್ನು ಪಂಚ್ ಮಾಡಿ ಇದರ ಒಳಗಿರುವಂತಹ ಏರನ್ನು ಕಂಪ್ಲೀಟಾಗಿ ತೆಗೆದು ಬಿಡಬೇಕು. ಅಂದರೆ ನೆಕ್ಸ್ಟ್ ಈಗ ಪುನೊಮ್ಮೆ ನಮಗೆ ಇದನ್ನು ಪ್ರೂಫ್ ಆಗಲಿಕ್ಕೆ ಇಡ್ಲಿಕ್ಕೆ ಉಂಟು, ಅಂದರೆ ದಪ್ಪ ಆಗಲಿಕ್ಕೆ ಇಡ್ಲಿಕ್ಕೆ ಉಂಟು. ಹಾಗಾಗಿ ಇದರಲ್ಲಿರುವ ಏರನ್ನು ಕಂಪ್ಲೀಟಾಗಿ ತೆಗೆದು ಒಂದು ಕೌಂಟರ್ ಟಾಪಿಗೆ ಸ್ವಲ್ಪ ಮೈದಾವನ್ನು ಡಸ್ಟ್ ಮಾಡಿಕೊಂಡು ಇನ್ನು ಇದನ್ನು ಚೆನ್ನಾಗಿ ಕೈಯಲ್ಲಿ ನೀಡ್ ಮಾಡಬೇಕು. ನೆಕ್ಸ್ಟ್ ಇದನ್ನು ಮಿಷಿನಿಗೆ ಹಾಕಲಿಕ್ಕಿಲ್ಲ, ಮಿಷಿನ್ ಇದ್ದರೂ ಕೂಡ ನೋಡಿ ಈ ರೀತಿಯಲ್ಲಿ ಎಲ್ಲ ಸೈಡಲ್ಲಿ ಚೆನ್ನಾಗಿ ಪ್ರೆಸ್ ಆಗಿ ಸ್ಟ್ರೆಚ್ ಮಾಡೋದು, ಪುನಃ ಫೋಲ್ಡ್ ಮಾಡುವಂಥದ್ದು, ಸ್ಟ್ರೆಚ್ ಮಾಡೋದು, ಪುನಃ ಫೋಲ್ಡ್ ಮಾಡುವಂಥದ್ದು. ನಾವು ಎಷ್ಟು ಚೆಂದ ಮಾಡಿ ಸ್ಟ್ರೆಚ್ ಆ್ಯಂಡ್ ಫೋಲ್ಡ್ ಮಾಡ್ತೇವೆ ಆ ರೀತಿಯಲ್ಲಿ ನಮ್ಮ ಬನ್ ಏನಿದೆ ಅದರ ಒಳಗೆ ಆ ಒಂದು ಹೋಲ್ ರೀತಿಯಲ್ಲಿ ಇರ್ತದೆ ಅಲ್ವಾ, ಸೊ ಅದು ಬರುವಂಥದ್ದು. ಚೆನ್ನಾಗಿ ಸ್ಟ್ರೆಚ್ ಮಾಡಿ ಪುಲ್ ಮಾಡಬೇಕು ನಾವು. ಸೊ ಈಗ ಸ್ವಲ್ಪ ಎಲ್ಲ ಆಗಿದೆ ಸ್ಟ್ರೆಚ್ ಆ್ಯಂಡ್ ಪುಲ್. ನನಗೆ ಕೈ ಸಹ ನೋವು ಆಗ್ತಾಯಿತ್ತು. ಮತ್ತು ಇದು ಮಧ್ಯದಲ್ಲಿ ಮಾಡ್ತಾ ಇರುವಂಥದ್ದು, ನಾನು ಒಂದೇ ಸಲ ಮಾಡ್ತಾ ಇಲ್ಲ. ಹಾಗಾಗಿ ಈಗ ನಾನಿಲ್ಲಿ ಸಿಯೋನಿಗೆ ಅಂತ ಹೇಳಿ ಅವನಿಗೆ ಈ ಕ್ರೊಸಾನ್ ಬರ್ತದೆ ಅಲ್ವಾ, ಸೊ ಕ್ರೊಸಾನ್ ತಿನ್ನಬೇಕು ಅಂತ ಹೇಳಿ ತುಂಬ ದಿನದಿಂದ ಹೇಳ್ತಾ ಇದ್ದ. ಹಾಗಾಗಿ ಇದು ಆ್ಯಕ್ಚುಲಿ ಕ್ರೊಸಾನ್ ಡೋ ಅಲ್ಲ, ಇದು ಬನ್ನಿಗೆ ಅಂತ ಇರುವಂಥದ್ದು. ಕ್ರೊಸಾನ್ಗೆ ಬೇರೆ ರೀತಿಯಲ್ಲಿ ಲೇಯರ್ ಬೈ ಲೇಯರಲ್ಲಿ ಬಟರನ್ನು ಅಪ್ಲೈ ಮಾಡಿ ಮಾಡುವಂಥದ್ದು. ನನಗೆ ಅಷ್ಟು ಟೈಮ್ ಇಲ್ಲ ಅಂತ ಹೇಳಿ ನಾನು ಒಂದು ಪೋರ್ಷನನ್ನು ಅವನಿಗೆ ಕ್ರೊಸಾನ್ ಮಾಡಿ ಕೊಡಲಿಕ್ಕೆ ಅಂತ ಹೇಳಿ ತೆಗೆದಿಟ್ಟಿದ್ದೇನೆ. ಉಳಿದದನ್ನು ನಾನಿಲ್ಲಿ ಈ ರೀತಿಯಲ್ಲಿ ಈಕ್ವಲ್ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ನಾವು ನಮಗೆ ಬೇಕಾಗಿರುವಂಥ ಬನ್ ಏನಿದೆ ಅದು ಯಾವ ಸೈಜಲ್ಲಿ ಬೇಕು, ದೊಡ್ಡ ಬನ್ ಬೇಕಾದರೆ ಸ್ವಲ್ಪ ದೊಡ್ಡ ಬಾಲ್ಸ್, ಚಿಕ್ಕ ಬನ್ ಬೇಕಾದರೆ ಸ್ವಲ್ಪ ಚಿಕ್ಕ ಬಾಲ್ಸನ್ನೇ ಮಾಡ್ಕೊಳ್ಳುವಂಥದ್ದು. ನಾನು ಇದನ್ನು ನಾಳೆಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಇವತ್ತು ಸಂಜೆನೇ ಮಾಡ್ಕೊಳ್ತಾ ಇದ್ದೇನೆ. ಇವತ್ತು ಸಂಜೆ ಟೀಗೆ ಮತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಆಗ್ತದೆ ಅಂತ ಹೇಳಿ, ನಾಳೆ ಸ್ಯಾಟರ್ಡೆ. ಸೊ ಬನ್ನನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಈ ಒಂದು ಪೀಸ್ ಆಫ್ ಡೋ ಏನಿದೆ ಅದನ್ನು ತಗೊಂಡು ನಾನಿಲ್ಲಿ ಬಾಲ್ ರೀತಿಯಲ್ಲಿ ಮಾಡಿಕೊಂಡೆ. ಆಗ ತೋರಿಸಿದೆ ಅಲ್ಲ, ಹಾಗೆಯೇ ಎಲ್ಲ ಸೈಡಿಂದ ಅದನ್ನು ಪುಲ್ ಮಾಡಿ ಬಾಟಮ್ಗೆ ತಗೊಂಡು ಬಂದು ಹೀಗೆ ನೋಡಿ ರೌಂಡ್ ಮಾಡಬೇಕು. ಎಲ್ಲಿ ಸಹ ಅದರ ಗ್ಯಾಪ್ ಎಡ್ಜನ್ನು ಬಿಡಲಿಕ್ಕಿಲ್ಲ. ನೋಡಿ ಹೀಗೆ ರೌಂಡ್ ಮಾಡಿ ಬಾಲ್ ರೀತಿಯಲ್ಲಿ ಮಾಡಿ ಅದಕ್ಕೆ ಸ್ವಲ್ಪ ಶೇಪನ್ನು ಕೊಡುವಂಥದ್ದು. ಪ್ರತಿಯೊಂದು ಡೋ ಬಾಲ್ಸನ್ನು ಕೂಡ ಹೀಗೇ ರೆಡಿ ಮಾಡ್ಕೊಳ್ಬೇಕು. ಹೀಗೆ ರೆಡಿ ಮಾಡಿಕೊಂಡ ನಂತರ ನಾವು ಇದನ್ನು ಡೈರೆಕ್ಟಾಗಿ ನಾವು ಯಾವ ಟ್ರೇಯಲ್ಲಿ ಇಟ್ಕೊಂಡು ಬೇಕ್ ಮಾಡ್ತೇವೆ, ಈಗ ಗ್ಯಾಸಲ್ಲಿ ಆದರೆ ಯಾವ ಪಾತ್ರೆಯಲ್ಲಿ ಇಡ್ತೇವೆ ಅದಕ್ಕೆ ಈ ರೀತಿ ಬಟರ್ ಪೇಪರನ್ನು ಹಾಕಿ ಸ್ವಲ್ಪ ದೂರದಲ್ಲಿ ಇಡಬೇಕು. ಇದಿನ್ನೂ ಕೂಡ ದಪ್ಪ ಆಗ್ತದೆ. ದಪ್ಪ ಆಗಿ
ಅದಕ್ಕೆ ಬೇಕಾದಷ್ಟು ಜಾಗ ಬೇಕಲ್ಲ, ಹಾಗಾಗಿ ಸ್ವಲ್ಪ ಸ್ವಲ್ಪ ದೂರ ಇಟ್ಕೊಳ್ಬೇಕು. ನಾನೀಗ ಪ್ರತಿಯೊಂದು ಬಾಲ್ಸನ್ನು ಕೂಡ ಹಾಗೆಯೇ ರೆಡಿ ಮಾಡ್ಕೊಳ್ತೇನೆ. ಹಾಗೆ ಕ್ರೊಸಾನನ್ನು ಕೂಡ ರೆಡಿ ಮಾಡಿಕೊಂಡಿದ್ದೆ. ಕ್ರೊಸಾ ಮಧ್ಯದಲ್ಲಿ ಒಂದೊಂದು ಚಾಕ್ಲೇಟ್ ಪೀಸಸನ್ನು ಕೂಡ ಇಟ್ಕೊಂಡಿದ್ದೆ. ಈಗ ಇದು ಚೆನ್ನಾಗಿ ದಪ್ಪ ಆಗಿದೆ. ಈಗ 2 ಗಂಟೆ ಆಗ್ತಾ ಬಂತು. ಸ್ವಲ್ಪ ಜಾಸ್ತಿನೇ ಹೊತ್ತು ಹೋಗಿದೆ. ಕರೆಂಟ್ ಇಲ್ಲ ಆಯಿತಾ. ನನಗೆ ಇದು ಪ್ರೂಫ್ ಆಗಿ ಬರುವಷ್ಟರಲ್ಲಿ ಕರೆಂಟ್ ಹೋದದ್ದು ಬರಲೇ ಇಲ್ಲ. ಈಗ ನನಗೆ ಟೈಮ್ ಒಂದು 4 ಗಂಟೆ ಆಗ್ತಾ ಉಂಟು. ಸಿಯೋನ್ ಬರಲಿಕ್ಕಿಂತ ಮುಂಚೆ ಅವನಿಗೆ ಕ್ರೊಸಾನ್ ಮಾಡಿಕೊಟ್ಟು ಸರ್ಪ್ರೈಸ್ ಮಾಡುವ ಅಂತ ಹೇಳಿ ನನ್ನ ಒಂದು ಆಸೆ ಇದ್ದಂಥದ್ದು. ಬಟ್ ಅವನು ಬರುವಷ್ಟೊತ್ತಿಗೆ ಕೂಡ ಕರೆಂಟ್ ಬರಲಿಕ್ಕಿಲ್ಲ. ಕರೆಂಟ್ ಹೋಗಿ ಆಲ್ರೆಡಿ 2 ಗಂಟೆ 3 ಗಂಟೆ ಆಗ್ತಾ ಬಂತು. ಹಾಗಾಗಿ ನಾನು ಸ್ವಲ್ಪ ಗ್ಯಾಸಲ್ಲಿ ಇಡುವ ಅಂತ ಹೇಳಿ ಒಂದು ಚಿಕ್ಕ ಬೇಕಿಂಗ್ ಪ್ಯಾನಿಗೆ ಈ ಒಂದು ಕ್ರೊಸಾ ಮತ್ತು ಒಂದು ಬನ್ನನ್ನು ಹಾಕಿ ತಗೊಂಡೋಗಿದ್ದೆ ಒಳಗೆ. ಇಟ್ಟು ಸ್ವಲ್ಪ ಹೊತ್ತಲ್ಲಿಯೇ ಗ್ಯಾಸಲ್ಲಿ ನಾವು ಕೇಕ್ ಹೇಗೆ ಬೇಕ್ ಮಾಡ್ತೇವೆ ಅಲ್ವಾ, ಸೊ ಹಾಗೆಯೇ ಸಪೂರ ಉರಿಯಲ್ಲಿ ಇಟ್ಕೊಂಡು ಬೇಕ್ ಮಾಡಲಿಕ್ಕೆ ಇಟ್ಟಿದ್ದೆ. ಬಟ್ ಅಷ್ಟರೊಳಗೆ ಕರೆಂಟ್ ಬಂತು. ಹಾಗಾಗಿ ನಾನೀಗ ಹಿಂದೆ ಬಂದಿದ್ದೇನೆ. ಇವಾಗ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಮಿಲ್ಕಿಗೆ ಒಂದು ಚಿಕ್ಕ ಎಗ್ಗನ್ನು ಹಾಕಿಕೊಟ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಎಗ್ ಬ್ರಷ್ ಮಾಡಲಿಕ್ಕೆ ನೀವೇನಾದರೂ ವೆಜಿಟೇರಿಯನ್ ಆದರೆ ಖಾಲಿ ಮಿಲ್ಕನ್ನು ಅಥವಾ ಮಿಲ್ಕ್ ಜೊತೆಗೆ ಸ್ವಲ್ಪ ಮೆಲ್ಟೆಡ್ ಬಟರನ್ನು ಹಾಕ್ಕೊಂಡು ಅದನ್ನು ನೀವು ಬ್ರಷ್ ಮಾಡಿಕೊಡ್ಬೋದು. ನಾನಿಲ್ಲಿ ಮಿಲ್ಕ್ ಆ್ಯಂಡ್ ಎಗ್ ವಾಶ್ ಮಾಡ್ತಾ ಇದ್ದೇನೆ. ನೀವು ಖಾಲಿ ಮಿಲ್ಕ್ ವಾಶ್ ಕೂಡ ಮಾಡ್ಬೋದು. ಸೊ ಇದನ್ನು ಇವಾಗ ಬೇಕ್ ಮಾಡಲಿಕ್ಕೆ ಯಾವಾಗ ನಾವು ಇಡ್ತೇವೆ ಅಲ್ವಾ, 1 ಗಂಟೆ ಮಾತ್ರ ಇಡಿ ಆಯಿತಾ. ಸೆಕೆಂಡ್ ಟೈಮ್ ನಾವು ಇಡ್ತೇವೆ ಅಲ್ವ ಪ್ರೂಫಿಂಗಿಗೆ, ಆಗ ಒಂದು ಗಂಟೆ ಮಾತ್ರ ಇಡಿ. ನನಗೆ ಈಗ ಕರೆಂಟ್ ಇಲ್ಲದೆ ಇದು 2 ಗಂಟೆ ಜಾಸ್ತಿ ಹೋಗಿದೆ. ಹಾಗೆ ಹೋದಾಗ ಏನಾಗ್ತದೆ ಅಂತ ಹೇಳಿದರೆ ಸ್ಟಿಕ್ ಆಗಿಬಿಡ್ತದೆ ಪೇಪರಿಗೇ. ಸೊ ಹಾಗಾಗಿ ಬೇಗ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಯೊಂದಕ್ಕೆ ಕೂಡ ಹೀಗೆ ಚೆನ್ನಾಗಿ ನಾವು ಎಗ್ ಮತ್ತು ಒಂದು ಮಿಲ್ಕಿದು ವಾಶ್ ಏನಿದೆ ಅದನ್ನು ಕೊಡಬೇಕು. ಇದರಿಂದನೇ ನಮಗೆ ಒಳ್ಳೆ ಕಲರ್ ಬರುವಂಥದ್ದು ಮೇಲೆ. ಮತ್ತು ಹೀಗೆ ಮಾಡೋದ್ರಿಂದ ಕ್ರ್ಯಾಕ್ ಎಲ್ಲ ಬರೋದಿಲ್ಲ, ಒಳ್ಳೆ ಗೋಲ್ಡನ್ ಕಲರ್ ಬರ್ತದೆ. ಗ್ಯಾಸಲ್ಲಿ ಆದರೆ ಗೋಲ್ಡನ್ ಕಲರ್ ಬರೋದಿಲ್ಲ ಆಯಿತಾ. ಗ್ಯಾಸಲ್ಲಿ ಅಂದರೆ ಮೇಲಿಂದ ನಮಗೆ ಹೀಟ್ ಕೊಡಲಿಕ್ಕೆ ಆಗೋದಿಲ್ಲ ಅಲ್ಲ, ಹಾಗಾಗಿ ಕೆಳಗೆ ಮಾತ್ರ ನಿಮಗೆ ಕಲರ್ ಬರುವಂಥದ್ದು ವೈಟಾಗೇ ಇರ್ತದೆ. ಈ ಒಂದು ರೆಸಿಪಿಯನ್ನು ನನಗೆ ಕಳೆದ 1 ವರ್ಷದಿಂದ ಒಬ್ಬರು ಸೆಲಿನ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾಯಿದ್ರು. ನಾನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡೆ. ನನಗೆ ಟೈಮ್ ಆಗ್ತಾ ಇರಲಿಲ್ಲ. ಸೊ ತುಂಬ ರಿಕ್ವೆಸ್ಟ್ ಮಾಡಿದ ಒಂದು ಇದರಿಂದಾಗಿ ನಾನು ಹೇಗಿದ್ದರೂ ಮಾಡುವ ಅಂತ ಹೇಳಿ ಡಿಸೈಡ್ ಮಾಡಿರುವಂಥದ್ದು. ಇದನ್ನು ನಾನು ಆ್ಯಕ್ಚುಲಿ ಜನವರಿಯಲ್ಲಿ ಮಾಡಿದ್ದು, ಎಡಿಟ್ ಮಾಡಿರಲಿಲ್ಲ. ಅದರ ನಂತರ ಏನೆಲ್ಲ ಆಯಿತು ಅಂತ ಹೇಳಿ ನಿಮಗೆ ಗೊತ್ತಿರ್ಬೋದು. ಹಾಗಾಗಿ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಆಗಿರಲಿಲ್ಲ. ಸೊ ಇವತ್ತು ನಾನು ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಅವನನ್ನು ನಾನಿಲ್ಲಿ 180 ಡಿಗ್ರಿಯಲ್ಲಿ ಟಾಪ್ ಆ್ಯಂಡ್ ಬಾಟಮ್ 2 ಕಾಯಿಲನ್ನು ಹೀಟ್ ಆಗುವ ರೀತಿಯಲ್ಲಿ 10 ಮಿನಿಟ್ಸ್ ಹೀಟ್ ಆಗಲಿಕ್ಕೆ ಇಟ್ಟಿದ್ದೆ. ಈಗ 10 ಮಿನಿಟ್ಸ್ ಹೀಟ್ ಆದ ನಂತರ ಒಂದು 15 ಮಿನಿಟ್ಸ್ ತನಕ ಇದನ್ನು ಬೇಕ್ ಮಾಡಲಿಕ್ಕೆ ಇಟ್ಟಿದ್ದೆ ನಾನು ಬಾಟಮ್ ಆ್ಯಂಡ್ ಟಾಪ್ ಕಾಯಿಲ್ ಹೀಟಲ್ಲಿಯೇ 180 ಡಿಗ್ರಿಯಲ್ಲಿ. ಈಗ ಲಾಸ್ಟ್ ಒಂದು 3 to 4 ಮಿನಿಟ್ಸ್ ಇರುವಾಗ ಟಾಪ್ ಕಾಯಿಲನ್ನು ಮಾತ್ರ ಇಡ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಒಳ್ಳೆ ಬ್ರೌನ್ ಕಲರ್ ಬರಲಿಕ್ಕೆ. ಈಗ ಇದು ಆಲ್ರೆಡಿ ರೆಡಿ ಆಗಿದೆ. ಸ್ವಲ್ಪ ಹೊತ್ತು ಜಾಸ್ತಿ ಇಡುವಂಥದ್ದಷ್ಟೇ, ಒಂದು ಗೋಲ್ಡನ್ ಕಲರ್ ಬರಲಿಕ್ಕೆ ಅಂತ ಹೇಳಿ. ಇವಾಗ ಇದು ರೆಡಿಯಾಗಿದೆ. ನನ್ನ ಮಗುವನ್ನು ಮಲಗಿಸಲಿಕ್ಕೆ ಅಂತ ಹೇಳಿ ಹೋಗಿದ್ದೆ. ಸ್ವಲ್ಪ ಜಾಸ್ತಿನೇ ಹೊತ್ತು ಹಿಡಿತು ಅವನನ್ನು ಮಲಗಿಸಿ ಬರಲಿಕ್ಕೆ. ಹಾಗಾಗಿ ಇದು ಸ್ವಲ್ಪ ಬಾಟಮಲ್ಲಿ ಬ್ರೌನ್ ಆಗ್ತಾ ಬಂದಿದೆ. ನೀವೇನಿದ್ರೂ ಕೂಡ ಗ್ಯಾಸಲ್ಲೆಲ್ಲ ಇಡೋದು ಆದರೆ ಕರೆಕ್ಟಾಗಿ ಒಂದು ಟೂತ್ಪಿಕ್ಕನ್ನು ಹಾಕಿ ನೋಡಿ, ಸ್ಟಿಕ್ ಆಗ್ತಾ ಇಲ್ಲ ಆದರೆ ತೆಗೆದು ಬಿಡಿ ಆಯಿತಾ. ನಾನಂದರೆ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಬಿಟ್ಟಿದ್ದೆ. ಈಗ ಮಗು ಮಲಗದೆ ಬರಲಿಕ್ಕೆ ಸಹ ಆಗೋದಿಲ್ಲ, ಹಾಗಾಗಿತ್ತು. ಸೊ ಸ್ವಲ್ಪ ಲೇಟಾಗಿದೆ. ನೀವು ಹಾಗೆ ಮಾಡಬೇಡಿ, ಕರೆಕ್ಟ್ ಟೈಮ್ನಲ್ಲಿ ಅದನ್ನು ಹೊರಗೆ ತೆಗೀರಿ. ಇದನ್ನು ಹೊರಗೆ ತೆಗೆದ ಕೂಡಲೇ ನಮಗೆ ಫಸ್ಟ್ ಒಂದು ಕೆಲಸ ಮಾಡಲಿಕ್ಕೆ ಉಂಟು. ಇದು ಇವಾಗ ಯಾವ ರೀತಿಯಲ್ಲಿ ಕಾಣ್ತಾ ಇದೆ ನೋಡಿ, ಸ್ವಲ್ಪ ಗ್ಲಾಸಿಯಾಗಿ. ಸೊ ಇದನ್ನು ಇನ್ನೂ ಕೂಡ ಗ್ಲಾಸಿ ಮಾಡಲಿಕ್ಕೆ ಉಂಟು. ಅದಕ್ಕೆ ನಮಗೆ ಬಟರ್ ಇದೆ ಅಲ್ವಾ, ಬಟರನ್ನು ತೆಕ್ಕೊಂಡು ಒಂದು ಪೀಸ್ ಬಟರನ್ನು ಹೀಗೆ ನೈಫಲ್ಲಿ ಅಥವಾ ಮೆಲ್ಟೆಡ್ ಬಟರನ್ನು ತೆಕ್ಕೊಂಡು ಪ್ರತಿಯೊಂದು ಬನ್ ಮೇಲೆ ಕೂಡ ನಾವು ಇದನ್ನು ರಬ್ ಮಾಡಿ ಕೊಡಬೇಕು. ಇದರಿಂದ ನಮ್ಮ ಬನ್ ಏನಿದೆ ಅದು ಅವನಿಂದ ಹೊರಗೆ ಬಂದ ಕೂಡಲೇ ಕ್ರಿಸ್ಪಿ ಆಗೋದಿಲ್ಲ ಮತ್ತು ಸ್ವಲ್ಪ ಅಂದರೆ ರಫ್ ಆಗೋದಿಲ್ಲ, ಸಾಫ್ಟಾಗಿ ಉಳಿತದೆ. ಮಾಯಿಸ್ಟಾಗಿ ಉಳಿಬೇಕಾದ್ರೆ ಅವನಿಂದ ಹೊರಗೆ ತೆಗೆದ ಕೂಡಲೇ ಫಸ್ಟ್ ಮಾಡಬೇಕಾದ ಕೆಲಸನೇ ಇದು ಆಯಿತಾ. ನೆನಪಲ್ಲಿ ನೀವು ಜಾಸ್ತಿ ಅಂತ ಹೇಳಿದರೆ 15 ಮಿನಿಟ್ಸ್ ಅಷ್ಟೇ. ಅಂದರೆ ನಿಮ್ಮ ಒಂದು ಬನ್ನಿದು ಸೈಜ್ ಮತ್ತು ನೀವು ಯಾವ ಟೆಂಪ್ರೇಚರಲ್ಲಿ ಇಡ್ತಿದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಹಾಗಾಗಿ ನೀವು ಆಗಾಗ ಚೆಕ್ ಮಾಡಿ, ಜಾಸ್ತಿ ಹೊತ್ತು ಬಿಡಬೇಡಿ. ಜಾಸ್ತಿ ಹೊತ್ತು ಬಿಟ್ಟರೆ ನೋಡಿ ಹೀಗೆ ಸ್ಟಿಕ್ ಆಗ್ತದೆ. ನನಗೆ ನೋಡಿ ಇಲ್ಲಿ ಸ್ಟಿಕ್ ಆಗಿದೆ. ನಾನು ಯೋಚನೆ ಮಾಡಿದೆ ತೆಗೆಯುವಾಗಲೇ ಸ್ವಲ್ಪ ಜಾಸ್ತಿನೇ ಲೇಟ್ ಆಯಿತು. ಯಾಕಂದರೆ ನಾನು ಸ್ನಾನ ಮಾಡಿ ಮಗುವನ್ನು ಮಲಗಿಸಲಿಕ್ಕೆ ಹೋಗಿದ್ದೆ, ಅಂದರೆ ಟಾಪ್ ಕಾಯಿಲ್ ಹೀಟಿಂಗಲ್ಲಿ ಇಟ್ಟು. ಬಟ್ ಸ್ವಲ್ಪ ಸ್ಟಿಕ್ ಆಗಿದೆ. ನೀವು ಹೀಗೆ ತಪ್ಪು ಮಾಡಬೇಡಿ, ನೀವು ಕರೆಕ್ಟ್ ಟೈಮ್ನಲ್ಲಿ ತೆಗೀರಿ ಆಯಿತಾ.
ಸೊ ತೊಂದರೆ ಇಲ್ಲ, ಅಂದರೆ ಬೇಕಿಂಗ್ ಪೇಪರ್ ಸ್ಟಿಕ್ ಆಗಿರ್ತದೆ ಅಂತ ಹೇಳಿ ಮಾತ್ರ ಅದನ್ನು ನೀವು ರಿಮೂವ್ ಮಾಡ್ಬೋದು. ಅದೇನು ಅಷ್ಟೊಂದು ಸ್ಟಿಕ್ ಆಗೋದಿಲ್ಲ, ಸ್ವಲ್ಪ ಬ್ರೌನ್ ಆಗ್ತದೆ ಬಾಟಮಲ್ಲಿ. ಸೊ ಅದನ್ನು ಬಿಟ್ಟರೆ ಬೇರೆ ಏನು ಸಹ ತೊಂದರೆ ಇಲ್ಲ. ಇದನ್ನು ನೀವು ಬಿಸಿ ಬಿಸಿಯಾಗಿಯೇ ಇದರಿಂದ ತೆಗೆದು ನೀವು ಅವನಿಂದ ತೆಗೆದ ಕೂಡಲೇ ಅಥವಾ ಗ್ಯಾಸಿಂದ ತೆಗೆದ ಕೂಡಲೇ ಬಟರನ್ನು ಸ್ಪ್ರೆಡ್ ಮಾಡಿ ಒಂದು ವೈರ್ ರ್ಯಾಕ್ ಅಥವಾ ಗಾಳಿ ಆಡುವಂತಹ ಒಂದು ರ್ಯಾಕ್, ನಾನು ಆಚೆ ಸೈಡಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ, ಅದು ಆ ವೈರ್ ರ್ಯಾಕ್ ರೀತಿಯಲ್ಲಿದೆ ಅಲ್ಲ, ಸೊ ಅದರ ಮೇಲೆ ಇಟ್ಕೊಳ್ಬೇಕು. ಇಲ್ಲಿ ಸಿಯೋನಿಗೆ ಅಂತ ಹೇಳಿ ಮಾಡಿರುವಂಥ ಕ್ರೊಸಾನ್ ಕೂಡ ರೆಡಿಯಾಗಿದೆ. ಸೊ ಅದನ್ನು ಕಟ್ ಮಾಡಿ ತೋರಿಸಿದ್ದು. ಸೊ ಅದು ಕೂಡ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು. ಅವನಿಗೆ ಕೊಟ್ಟು ಬಂದಿದ್ದೇನೆ, ಮಗುವಿಗೆ ಕೂಡ ಒಂದನ್ನು ಕೊಟ್ಟಿದ್ದೇನೆ, ಸ್ವಲ್ಪ ಚಿಕ್ಕ ಪೀಸನ್ನು. ಸೊ ಈ ರೀತಿಯಲ್ಲಿ ಪ್ರತಿಯೊಂದು ಬನ್ನನ್ನು ನೀವು ರಿಮೂವ್ ಮಾಡಿಕೊಂಡು ನಿಮ್ಮದು ಹೀಗೆ ಸ್ಟಿಕ್ ಆಗೋದಿಲ್ಲ ಆಯಿತಾ, ಕರೆಕ್ಟ್ ಟೈಮ್ನಲ್ಲಿ ತೆಗೆದ್ರೆ. ಸೊ ಹೀಗೆ ರಿಮೂವ್ ಮಾಡ್ಕೊಂಡು ಹೀಗೆ ವೈರ್ ರ್ಯಾಕ್ ಮೇಲೆ ಇಟ್ಕೊಂಡಿದ್ದೇನೆ. ಚೆಂದ ಮಾಡಿ ಗಾಳಿ ಆಡಬೇಕು, ಅಡಿಯಿಂದ ಕೂಡ ಗಾಳಿ ಬರ್ತಾ ಇದ್ದರೆ ಸಾಫ್ಟಾಗಿ ಉಳಿತದೆ. ನಾನು ಹೇಳಿದಷ್ಟೇ ಸಕ್ಕರೆ ಹಾಕ್ತಿರಾದರೆ ನಿಮಗೆ ಕರೆಕ್ಟ್ ಸ್ವೀಟ್ನೆಸ್, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆದರೂ ಕಡಿಮೆ ಆದರೂ ಕೂಡ ಅದರ ಒಂದು ಟೇಸ್ಟೇ ಹೋಗಿಬಿಡ್ತದೆ. ಸೊ ಕರೆಕ್ಟ್ ಮೆಷರ್ಮೆಂಟಲ್ಲಿ ನೀವು ಮಾಡಿ ಈ ರೀತಿ ಸಾಫ್ಟ್ ಆಗಿರೋಂಥ ಬನ್ನನ್ನು ಎಂಜಾಯ್ ಮಾಡ್ಬೋದು. ಇದನ್ನು ನಮ್ಮ ಮನೆಯಲ್ಲಿ ಇದೊಂದು ಆಲ್ಮೋಸ್ಟ್ ಮಂಡೇ ಟ್ಯೂಸ್ಡೇ ಹೊರಗೆ ಕೂಡ ಇತ್ತು. ಸೊ ಏನಾಗೋದಿಲ್ಲ ಆಯಿತಾ, ಹೊರಗೆ ಇಟ್ಟರೆ ಸಹ ಏನಾಗೋದಿಲ್ಲ, ಹಾಳಾಗೋದಿಲ್ಲ. ಹಾಗೆ ನಿಮಗೆ ಡೌಟ್ ಇದೆ ಆದರೆ 2-3 ಡೇಸ್ವರೆಗೆ ಹೊರಗೆ ಇಡಿ, ಮತ್ತು ಬೇಕಾದರೆ ನಿಮಗೆ ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡು ಬಿಸಿ ಮಾಡಿ ತಿನ್ಬೋದು. ಇಷ್ಟೇ ಇವತ್ತಿನ ಒಂದು ಸಿಂಪಲ್ ಮಿಲ್ಕ್ ಬನ್ ರೆಸಿಪಿ. ಈ ರೆಸಿಪಿ ನಿಮಗೆ ಇಷ್ಟ ಆಗ್ತಾಯಿದೆ ಆದರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು, ಹಾಗೂ ಚಾನಲ್ಗೆ ನಿಮ್ಗೆ ಇಷ್ಟ ಆಯಿತು ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.